ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸಿದ್ಧಾರ್ಥಕ್ ಪ್ರಚಲಿತ ವಿದ್ಯಮಾನಗಳು. 2024 ಚೀನಾ ಓಪನ್ ಟೆನಿಸ್ ಪಂದ್ಯಾವಳಿಯ ಪ್ರಶಸ್ತಿಯನ್ನು ಯಾರು ಗೆದ್ದರು? ಉತ್ತರ, ಕಾರ್ಲೋಸ್ ಅಲ್ಕರಾಜ್. ಭಾರತೀಯ ವಾಯುಪಡೆಯ 92ನೇ ವಾರ್ಷಿಕೋತ್ಸವದಂದು ಏರ್ ಶೋ ಅನ್ನು ಎಲ್ಲಿ ಆಯೋಜಿಸಲಾಗುತ್ತದೆ? ಉತ್ತರ, ಚೆನ್ನೈ. ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ 10ನೇ ಆವೃತ್ತಿ ಎಲ್ಲಿ ನಡೆಯಲಿದೆ? ಉತ್ತರ, ಅಸ್ಸಾಂ. ಭಾರತದಲ್ಲಿ ಯುವಕರ ಉದ್ಯೋಗಾವಕಾಶವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರವು ಪ್ರಾರಂಭಿಸಿರುವ ಹೊಸ ಯೋಜನೆಯ ಹೆಸರೇನು? ಉತ್ತರ, ಥಮ ಇಂಟರ್ನ್ಶಿಪ್ ಸ್ಕೀಮ್. ಮಹಾತ್ಮ ಗಾಂಧಿಯವರ 155ನೇ ಜನ್ಮದಿನದ ಸಂದರ್ಭದಲ್ಲಿ ಹೊಸದಾಗಿ ನಿರ್ಮಿಸಲಾದ ಬಾಪು ಟವರ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಉತ್ತರ, ಪಾಟ್ನಾ. ರಿಸೀವ್ಡ್ ಅಟ್ 8:50 ಥಮ ಸಿದ್ಧಾರ್ಥಕ್ ಸಾಮಾನ್ಯ ಜ್ಞಾನ. ಗೋಲಿ ಎಂಬ ಆತ್ಮಕಥೆಯನ್ನು ಬರೆದವರು? ಉತ್ತರ, ಮೇಜರ್ ಧ್ಯಾನ್ ಚಂದ್. ಜೀವನವೇ ಚಲನೆ ಎಂದು ಹೇಳಿದವರು? ಉತ್ತರ, ಪ್ರಸಿದ್ಧ ಫಿಸಿಕಲ್ ಕಲ್ಚರಿಸ್ಟ್ ಯುಜಿನ್ ಸ್ಯಾಂಡೋ. ಯೋಗ ಪದ ಸಂಸ್ಕೃತ ಮೂಲಧಾತುವಾದ ಈ ಪದದಿಂದ ಬಂದಿದೆ? ಉತ್ತರ, ಯುಜ್. ಬ್ಯಾಕ್ ಸ್ಟ್ರೋಕ್ ಎಂಬ ಪದ ಉಪಯೋಗಿಸುವ ಕ್ರೀಡೆ? ಉತ್ತರ, ಈಜು. ಮಲ್ಲಕಂಬ ಈ ದೇಶದ ಕ್ರೀಡೆ? ಉತ್ತರ, ಭಾರತ. ಇಂಗ್ಲಿಷ್ ಕಾಲುವೆ ಈಜಿದ ಅಂಗವಿಕಲ ವ್ಯಕ್ತಿ? ಉತ್ತರ, ರೆಹಮಾನ್. ವೈದ್ಯ. ಹಿಂದಿನ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರಕ್ಕೆ ಚಳವಳಿ ಪ್ರಾರಂಭವಾದದ್ದು? ಉತ್ತರ, ವ್ಯವಕಲನ. 1947 ಬ್ರಿಟಿಷರ ವಿರುದ್ಧದ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆದ ದಂಗೆ? ಉತ್ತರ, ಮುಂಡಾ ದಂಗೆ. ಜಸ್ಟಿಸ್ ಪಕ್ಷವು ಬ್ರಾಹ್ಮಣೇತರ ಚಳವಳಿಯನ್ನು ಈ ರಾಜ್ಯದಲ್ಲಿ ಪ್ರಾರಂಭಿಸಿತು? ಉತ್ತರ, ಮದ್ರಾಸ್. ರಿಸೀವ್ಡ್ ಅಟ್ 8:50 ಥಮ ಸಿದ್ಧಾರ್ಥಕ್ ಸಾಮಾನ್ಯ ಜ್ಞಾನ. ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷತೆ ವಹಿಸಿದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದ ಸ್ಥಳ? ಉತ್ತರ, ಸೂರತ್. ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದವರು? ಉತ್ತರ, ಚಿತ್ತರಂಜನ್ ದಾಸ್. ಜವಾಹರ್ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಇದಕ್ಕಾಗಿ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸಿತು? ಉತ್ತರ, ಪೂರ್ಣ ಸ್ವರಾಜ್. ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಒಕ್ಕೂಟವನ್ನು ಪ್ರಾರಂಭಿಸಿದವರು? ಉತ್ತರ, ಗಾಂಧೀಜಿ. ಅಖಿಲ ಭಾರತ ಕಿಸಾನ್ ಸಭೆಯ ಮೊದಲ ಅಧಿವೇಶನ ನಡೆದ ಸ್ಥಳ? ಉತ್ತರ, ಲಕ್ನೋ. RPA ನ ದಂಗೆ 1946. ಉತ್ತರ, ನೌಕಾ ಮುಷ್ಕರ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಕಾಲದಲ್ಲಿ ಭಾರತದ ವೈಸ್ರಾಯ್? ಉತ್ತರ, ಡೆಫರಿನ್. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ? ಉತ್ತರ, ವ್ಯವಕಲನ. 1935 ಕಾಯ್ದೆ. 1857 ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವರ್ಣಿಸಿದ ಮೊದಲ ಲೇಖಕರು? ಉತ್ತರ, VD ಸಾವರ್ಕರ್. ರಿಸೀವ್ಡ್ ಅಟ್ 8:50 ಥಮ ಸಿದ್ಧಾರ್ಥಕ್ ಪ್ರಚಲಿತ ವಿದ್ಯಮಾನಗಳು. ಯಾವ ರಾಜ್ಯ ಸರ್ಕಾರವು ಆದಿ ಗೌರವ್ ಸಮ್ಮಾನ್ ಪ್ರಶಸ್ತಿ ಎಯನ್ನು ಸ್ಥಾಪಿಸಿದೆ? ಉತ್ತರ, ರಾಜಸ್ಥಾನ. ಅಥಮಕ್ಕೆ ಸನ್ ಸಮ್ಮಾನ್ ನಿಧಿ ಯ 18ನೇ ಕಂತು ಎಷ್ಟು ರೈತರಿಗೆ ಬಿಡುಗಡೆಯಾಗಿದೆ? ಉತ್ತರ, 9.5 ಕೋಟಿ ರೈತರು. ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಬಂಜಾರ ವಿರಾಸತ್ ಮ್ಯೂಸಿಯಂ ಅನ್ನು ಎಲ್ಲಿ ಉದ್ಘಾಟಿಸಿದರು? ಉತ್ತರ, ಮಹಾರಾಷ್ಟ್ರ. ಚಾಗೋಸ್ ದ್ವೀಪ ಸಮೂಹವನ್ನು ಮಾರಿಷಸ್ಗೆ ಹಸ್ತಾಂತರಿಸಲು ಯಾವ ದೇಶವು ಒಪ್ಪಿಕೊಂಡಿದೆ? ಉತ್ತರ, ಯುನೈಟೆಡ್ ಕಿಂಗ್ಡಮ್. ಇತ್ತೀಚೆಗೆ ಗೂಗಲ್ ಫಾರ್ ಇಂಡಿಯಾ 2024 ಈವೆಂಟ್ ಅನ್ನು ಎಲ್ಲಿ ಆಯೋಜಿಸಲಾಗಿದೆ? ಉತ್ತರ, ದೆಹಲಿ. ರಿಸೀವ್ಡ್ ಅಟ್ 8:50 ಥಮ ಸಿದ್ಧಾರ್ಥಕ್ ಪ್ರಚಲಿತ ವಿದ್ಯಮಾನಗಳು. ರಾಷ್ಟ್ರೀಯ ಅಂಚೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಅಕ್ಟೋಬರ್ 10. ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ 10ನೇ ಆವೃತ್ತಿಯನ್ನು ಇಲ್ಲಿ ಆಯೋಜಿಸಲಾಗುವುದು? ಉತ್ತರ, ಗುವಾಹಟಿ. ಭಾರತೀಯ ವಾಯುಪಡೆಯ 92ನೇ ಪುನರುತ್ಥಾನ ದಿನವನ್ನು ಯಾವ ವಾಯುಪಡೆಯ ನಿಲ್ದಾಣದಲ್ಲಿ ಆಚರಿಸಲಾಯಿತು? ಉತ್ತರ, ತಂಬರನ್ ಏರ್ ಫೋರ್ಸ್ ಸ್ಟೇಷನ್. ಪ್ರಕಾರ ಭಾರತವು ಇತ್ತೀಚೆಗೆ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಅನ್ನು ತೆಗೆದುಹಾಕಿದೆ? ಉತ್ತರ, ಟ್ರಾಕೋಮಾ. ಭಾರತವು ಮೊದಲ ಬಾರಿಗೆ ನವೆಂಬರ್ 12 17, 2024 ನಲ್ಲಿ ವಿಶ್ವ ಪಿಕಲ್ಬಾಲ್ ಚಾಂಪಿಯನ್ಶಿಪ್ ಸರಣಿಯನ್ನು ಆಯೋಜಿಸುತ್ತದೆ? ಉತ್ತರ, ಮುಂಬೈ. ರಿಸೀವ್ಡ್ ಅಟ್ 8:50 ಥಮ ಸಿದ್ಧಾರ್ಥಕ್ ಸಾಮಾನ್ಯ ಜ್ಞಾನ. ವಾಟರ್ ಪೋಲೋ ಕ್ರೀಡೆ ಆರಂಭವಾದದ್ದು? ಉತ್ತರ, 1860. ಈಜು ಕೊಳದ ಸಾಮಾನ್ಯ ಆಕಾರ? ಉತ್ತರ, ಆಯತ. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ? ಉತ್ತರ, ನೀಲ್ ಆರ್ಮ್ಸ್ಟ್ರಾಂಗ್. ಶಿಲಾಯುಗದ ಕಾಲದಿಂದಲೂ ಅಸ್ತಿತ್ವದಲ್ಲಿರುವ ಕ್ರೀಡೆ? ಉತ್ತರ,
ಧನುರ್ವಿದ್ಯೆ ಲಿಬರೋ ಈ ಆಟಕ್ಕೆ ಪ್ರಸಿದ್ಧರಾಗಿದ್ದಾರೆ. ಉತ್ತರ ವಾಲಿಬಾಲ್ ಆಟ ಆರಂಭಗೊಂಡಿದ್ದು ಉತ್ತರ ವ್ಯವಕಲನ 1895 ಫುಟ್ಬಾಲ್ ಮೊದಲು ಆರಂಭಗೊಂಡ ದೇಶ ಉತ್ತರ ಚೀನಾ. ಕಾರ್ನರ್ ಕಿಕ್ ಎಂಬ ಪದವನ್ನು ಈ ಕ್ರೀಡೆಯಲ್ಲಿ ಬಳಸುತ್ತಾರೆ. ಉತ್ತರ ಫುಟ್ಬಾಲ್ ಬ್ರೆಜಿಲ್ನ ರಾಷ್ಟ್ರೀಯ ಕ್ರೀಡೆ. ಉತ್ತರ ಫುಟ್ಬಾಲ್ ರಿಸೀವ್ಡ್ ಅಟ್ 8:50 ಸಿದ್ಧಾರ್ಥ. ಟಾಟಾ ಟ್ರಸ್ಟ್ನ ಅಧ್ಯಕ್ಷರಾಗಿ ನೋಯಲ್ ಟಾಟಾ ನೇಮಕ. ನೋಯಲ್ ಟಾಟಾ ಯಾರು? ಟಾಟಾ ಕುಟುಂಬದ ಭಾಗವಾಗಿರುವ ಅವರು ನೇವಲ್ ಟಾಟಾ ಮತ್ತು ಸಿಮೋನ್ ಟಾಟಾ ಅವರ ಮಗ. ಅವರು ಟಾಟಾ ಗ್ರೂಪ್ನ ಮಾಜಿ ಅಧ್ಯಕ್ಷ ರತನ್ ಟಾಟಾ ಮತ್ತು ಜಿಮ್ಮಿ ಟಾಟಾ ಅವರ ಮಲ ಸಹೋದರರಾಗಿದ್ದಾರೆ. 4 ದಶಕಗಳಿಂದ ಟಾಟಾ ಗ್ರೂಪ್ನಲ್ಲಿ ನಾಯಕತ್ವದ ಪಾತ್ರಗಳನ್ನು ನಿರ್ವಹಿಸುತ್ತಿರುವ ನೋಯಲ್ ಟಾಟಾ ಪ್ರಸ್ತುತ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷರಾಗಿ ಮತ್ತು ಟಾಟಾ ಇಂಟರ್ನ್ಯಾಷನಲ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 1998ರಲ್ಲಿ ಟ್ರೆಂಟ್ ಅನ್ನು ಒಂದೇ ಅಂಗಡಿಯಿಂದ ಭಾರತದಾದ್ಯಂತ 700ಕ್ಕೂ ಹೆಚ್ಚು ಮಳಿಗೆಗಳ ಬಲವಾದ ಸರಪಳಿಯಾಗಿ ಪರಿವರ್ತಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ರಿಸೀವ್ಡ್ ಅಟ್ 8:50 ಸಿದ್ಧಾರ್ಥ. ರಾಷ್ಟ್ರಧ್ವಜ ಅಂಗೀಕಾರ 1947 ಜುಲೈ 22. ರಚನೆ ಪಿಂಗಾಳಿ ವೆಂಕಯ್ಯ. ರಾಷ್ಟ್ರಗೀತೆ ಅಂಗೀಕಾರ 1950 ಜನವರಿ ವ್ಯವಕಲನ 24. ರಚನೆ ರವೀಂದ್ರನಾಥ್ ಟ್ಯಾಗೋರ್. ನಾಡಗೀತೆ ಅಂಗೀಕಾರ 1950 ಜನವರಿ 24. ಅಂಗೀಕಾರ ಬಂಕಿಂ ಚಂದ್ರ ಚಟರ್ಜಿ. ರಾಷ್ಟ್ರ ಚಿಹ್ನೆ ಅಂಗೀಕಾರ 1950 ಜನವರಿ 26. ಸಾರನಾಥದಲ್ಲಿರುವ ಸಿಂಹ ಬೋದಿಗೆಯನ್ನು ಭಾರತ ರಾಷ್ಟ್ರ ಲಾಂಛನವಾಗಿ ಬಳಕೆ. ರಾಷ್ಟ್ರೀಯ ಪಂಚಾಂಗ ಅಂಗೀಕಾರ 1957 ಮಾರ್ಚ್ 22. ರಚನೆ ಮೇಘನಂದ. ರಿಸೀವ್ಡ್ ಅಟ್ 8:50 ಸಿದ್ಧಾರ್ಥ. ಗಾದೆ ಮಾತುಗಳ ಅರ್ಥ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನ ಜೀವನಕ್ಕೆ ಅತ್ಯವಶ್ಯಕ. ಅಲ್ಪರಸಂಗ ಅಭಿಮಾನ ಭಂಗ ಕೀಳರೊಡನೆ ಒಡನಾಟ ದುಃಖಕರ. ಊರಿಗೆ ಹಂದಿ ಬೇಕು, ನೆರೆಗೆ ನಿಂದಕ ಬೇಕು. ಊರ ಹೊಲಸು ನಿವಾರಣೆಗೆ ಹಂದಿಯಂತೆ, ನಮ್ಮ ದೋಷ ನಿವಾರಣೆಗೆ ನೆರೆಯ ನಿಂದಕರು. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರು. ಅಸಂಬದ್ಧತೆ. ಒಲಿದರೆ ನಾರಿ, ಮುನಿದರೆ ಮಾರಿ. ಹೆಣ್ಣಿನ 2 ಮುಖಗಳು. ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ, ಅಜ್ಞಾನಿಗೆ ಜ್ಞಾನಬೋಧನೆ ನಿರರ್ಥಕ. ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ, ಸೋತರೂ ಕೂಡ ಸೋಲನ್ನು ಒಪ್ಪಿಕೊಳ್ಳದಿರುವುದು. ನೀರಿನಲ್ಲಿ ಹೋಮ ಮಾಡಿದ ಹಾಗೆ ವ್ಯರ್ಥ ಪರಿಶ್ರಮ. ಬಂದ ದಾರಿಗೆ ಸುಂಕವಿಲ್ಲ, ಉದ್ದೇಶ ನೆರವೇರದಿರುವುದು. ಬಡವನ ಸಿಟ್ಟು ದವಡೆಗೆ ಮೂಲ, ಬಡವನ ಸಿಟ್ಟು ವ್ಯರ್ಥ. ಗಾಳಿಗೆ ಗುದ್ದಿ ಮೈ ನೋಯಿಸಿಕೊಂಡ ಹಾಗೆ, ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕಿ ಹೈರಾಣಾಗುವುದು. ರಿಸೀವ್ಡ್ ಅಟ್ 8:50 ಸಿದ್ಧಾರ್ಥ. ವಿವರಣೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಲ್ಜೀರಿಯಾ, ಮಾರಿಟಾನಿಯಾ ಮತ್ತು ಮಲಾವಿಗೆ ಭೇಟಿ ನೀಡಿದ ಮೊದಲ ಭಾರತೀಯ ಅಧ್ಯಕ್ಷರಾಗಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು 3 ಆಫ್ರಿಕನ್ ದೇಶಗಳಿಗೆ ಅಲ್ಜೀರಿಯಾ, ಮಾರಿಟಾನಿಯಾ ಮತ್ತು ಮಲಾವಿಗೆ ಅಕ್ಟೋಬರ್ 13 ವ್ಯವಕಲನ 19ರವರೆಗೆ ಭೇಟಿ ನೀಡಲಿದ್ದಾರೆ. ಈ 3 ಆಫ್ರಿಕನ್ ರಾಷ್ಟ್ರಗಳಿಗೆ ಭಾರತೀಯ ರಾಷ್ಟ್ರದ ಮುಖ್ಯಸ್ಥರ ಮೊದಲ ಭೇಟಿ ಇದಾಗಿದೆ. 39 ವರ್ಷಗಳ ನಂತರ ಅವರು ರಾಷ್ಟ್ರದ ಮುಖ್ಯಸ್ಥ ಅಥವಾ ಸರ್ಕಾರದ ಮುಖ್ಯಸ್ಥರ ಮಟ್ಟದಲ್ಲಿ ಅಲ್ಜೀರಿಯಾಕ್ಕೆ ಭೇಟಿ ನೀಡಿದ ಭಾರತದ ಮೊದಲ ರಾಷ್ಟ್ರಪತಿ ಎನ್ನಿಸಿಕೊಳ್ಳಲಿದ್ದಾರೆ. 10 ರತನ್ ಟಾಟಾ ಅವರು 09 ಅಕ್ಟೋಬರ್ 2024 ನಿಧನರಾದರು. ಈ ನಿಟ್ಟಿನಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಅವರು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳ ನಂತರ ನಿಧನರಾದರು. 2. ಅವರು 2008ರಲ್ಲಿ ಪದ್ಮ ವಿಭೂಷಣ ಪಡೆದರು. ಅವರು ಈ ಹಿಂದೆ 2000ರಲ್ಲಿ ಪದ್ಮಭೂಷಣವನ್ನು ಪಡೆದಿದ್ದರು. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಎ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2 ಡಿ 1 ಅಥವಾ 2 ಅಲ್ಲ. ವಿವರಣೆ ಕೈಗಾರಿಕೋದ್ಯಮಿ ರತನ್ ಟಾಟಾ ಅವರು 09 ಅಕ್ಟೋಬರ್ 2024 ತಮ್ಮ 86ನೇ ವಯಸ್ಸಿನಲ್ಲಿ ನಿಧನರಾದರು. ಖ್ಯಾತ ಕೈಗಾರಿಕೋದ್ಯಮಿ ಮತ್ತು ಲೋಕೋಪಕಾರಿ ರತನ್ ಟಾಟಾ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಅವರು ಗಂಭೀರ ಸ್ಥಿತಿಯಲ್ಲಿದ್ದರು. ಮಹಾರಾಷ್ಟ್ರ ಸರ್ಕಾರವು 10 ಅಕ್ಟೋಬರ್ 2024 ಒಂದು ದಿನದ ರಾಜ್ಯ ಶೋಕಾಚರಣೆಯನ್ನು ಘೋಷಿಸಿದೆ. ಅವರು 2008ರಲ್ಲಿ ಪದ್ಮ ವಿಭೂಷಣ ಪಡೆದರು. ಅವರು ಈ ಹಿಂದೆ 2000ರಲ್ಲಿ ಪದ್ಮಭೂಷಣವನ್ನು ಪಡೆದಿದ್ದರು. ಅವರಿಗೆ 2023ರಲ್ಲಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಪ್ರಶಸ್ತಿಯನ್ನು ನೀಡಲಾಯಿತು. ಅವರು ಅಸ್ಸಾಂನಲ್ಲಿ ಕ್ಯಾನ್ಸರ್ ಆರೈಕೆಗೆ ಕೊಡುಗೆ ನೀಡಿದ್ದಕ್ಕಾಗಿ 2021ರಲ್ಲಿ ಅಸ್ಸಾಂ ವೈಭವವನ್ನು ಪಡೆದರು.
ಅವರಿಗೆ 2014ರಲ್ಲಿ ಗೌರವ ನೈಟ್ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಪ್ರಶಸ್ತಿಯನ್ನು ನೀಡಲಾಯಿತು. ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ಅವರು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ನಿಧನರಾದರು. 11 ನೀಮ್ರಿಂಜಿ ಶೆರ್ಪಾ ವಿಶ್ವದ 14 ಎತ್ತರದ ಶಿಖರಗಳನ್ನು ಏರಿದ ಅತ್ಯಂತ ಕಿರಿಯ ಪರ್ವತಾರೋಹಿ ಎನಿಸಿಕೊಂಡಿದ್ದಾರೆ. ಅವರು ಯಾವ ದೇಶದವರು? ಎ. ನೇಪಾಳ, ಬಿ. ಭಾರತ, ಸಿ. ಚೀನಾ, ಡಿ. ಬಾಂಗ್ಲಾದೇಶ. 12 ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಐಸಿಎನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. 1. ಐಸಿಎನ್ನ ಅಧಿಕೃತ ಧ್ಯೇಯವಾಕ್ಯ ಎ. ವೈವಿಧ್ಯತೆಯಲ್ಲಿ ಏಕತೆ. 2. ಆಸಿಯಾನ್ ಶೃಂಗಸಭೆಯು ಫಿಲಿಪೈನ್ಸ್ನ ಮನಿಲಾದಲ್ಲಿರುವ ಅದರ ಪ್ರಧಾನ ಕಚೇರಿಯಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುತ್ತದೆ. 3. ಐಸಿಎನ್ಗೆ ಸೇರಿದ ಕೊನೆಯ ದೇಶ ಲಾವೋಸ್. 4. ಆಸಿಯಾನ್ ಶೃಂಗಸಭೆಯ ಮುಖ್ಯ ಉದ್ದೇಶವು ಅಭಿವೃದ್ಧಿ ಹೊಂದಿದ ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದಗಳನ್ನು ಚರ್ಚಿಸುವುದು. ಮೇಲಿನವುಗಳಲ್ಲಿ ಎಷ್ಟು ಸರಿಯಾಗಿವೆ? ಎ. ಕೇವಲ 2, ಬಿ. ಕೇವಲ 3, ಸಿ. ಎಲ್ಲ 4, ಡಿ. ಯಾವುದೂ ಇಲ್ಲ. ವಿವರಣೆ: ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 10 ವ್ಯವಕಲನ 11 ರಂದು ಲಾವೋಸ್ಗೆ ಭೇಟಿ ನೀಡಲಿದ್ದು, 21ನೇ ಆಸಿಯಾನ್ ಭಾರತ ಮತ್ತು ಲಾವೋಸ್ ಆಯೋಜಿಸುತ್ತಿರುವ 19ನೇ ಪೂರ್ವ ಏಷ್ಯಾ ಶೃಂಗಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಲಾವೋಸ್ ಐಸಿಎನ್ನ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಯಾವುದೇ ಕ್ರಮಗಳು ಸರಿಯಾಗಿಲ್ಲ. ಆಸಿಯಾನ್ ಶೃಂಗಸಭೆಯ ಮುಖ್ಯ ಉದ್ದೇಶವು ಪ್ರಾದೇಶಿಕ ಶಾಂತಿ ಮತ್ತು ಸಹಕಾರವನ್ನು ಉತ್ತೇಜಿಸುವುದು, ಅಭಿವೃದ್ಧಿ ಹೊಂದಿದ ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದಗಳನ್ನು ಚರ್ಚಿಸುವುದು ಮಾತ್ರವಲ್ಲ. ಐಸಿಎನ್ನ ಅಧಿಕೃತ ಧ್ಯೇಯವಾಕ್ಯವೆಂದರೆ ಒಂದು ದೃಷ್ಟಿ, ಒಂದು ಗುರುತು, ಒಂದು ಸಮುದಾಯ. ಆಸಿಯಾನ್ ಶೃಂಗಸಭೆಯು ವಾರ್ಷಿಕವಾಗಿ ನಡೆಯುತ್ತದೆ, ಪ್ರತಿ 2 ವರ್ಷಗಳಿಗೊಮ್ಮೆ ಅಲ್ಲ. ಐಸಿಎನ್ಗೆ ಸೇರಿದ ಕೊನೆಯ ದೇಶ ಕಾಂಬೋಡಿಯಾ, ಲಾವೋಸ್ ಅಲ್ಲ. 13 ಕೆಳಗಿನವರಲ್ಲಿ ಯಾರು ಹೊಸ ದೆಹಲಿಯಲ್ಲಿ ಹಮ್ಸಫರ್ ನೀತಿಯನ್ನು ಪ್ರಾರಂಭಿಸಿದ್ದಾರೆ? ಎ. ಅಮಿತ್ ಶಾ, ಬಿ. ನರೇಂದ್ರ ಮೋದಿ, ಸಿ. ನಿತಿನ್ ಗಡ್ಕರಿ, ಡಿ. ರಾಜನಾಥ್ ಸಿಂಗ್. ವಿವರಣೆ: ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ರಾಜ್ಯ ಸಚಿವರಾದ ಶ್ರೀ ಅಜಯ್ ತಮ್ತಾ ಅವರ ಉಪಸ್ಥಿತಿಯಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಅವರು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಯಾಣಿಸಲು ಅನುಕೂಲವಾಗುವಂತೆ ಮತ್ತು ವೇಸೈಡ್ ಸೌಕರ್ಯಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಹಮ್ಸಫರ್ ನೀತಿಯನ್ನು ನವದೆಹಲಿಯಲ್ಲಿಯೇ ಪ್ರಾರಂಭಿಸಿದರು. ಈ ಯೋಜನೆಯು ಬಳಕೆದಾರರಿಗೆ ಸುಗಮ, ಸುರಕ್ಷಿತ ಮತ್ತು ಆಹ್ಲಾದಕರ ಪ್ರಯಾಣವನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತದೆ. ಇದು ಪರಿಸರ ಸ್ನೇಹಿ ಮತ್ತು ಪರಿಸರ ವಿಜ್ಞಾನ ಮತ್ತು ಸ್ವಚ್ಛತೆಯನ್ನು ದೃಷ್ಟಿಕೋನದಲ್ಲಿ ಇರಿಸಿಕೊಳ್ಳಲು ಸಿದ್ಧಪಡಿಸಲಾಗಿದೆ. ಭೋಜನಾಲಯಗಳು, ಇಂಧನ ಕೇಂದ್ರಗಳು ಮತ್ತು ಟ್ರಾಮಾ ಕೇಂದ್ರಗಳ ವರ್ಗಗಳ ಅಡಿಯಲ್ಲಿ ಅಸ್ತಿತ್ವದಲ್ಲಿರುವ ಮತ್ತು ಮುಂಬರುವ ಸೇವಾ ಪೂರೈಕೆದಾರರು ಹಮ್ಸಫರ್ ನೀತಿಯ ಅಡಿಯಲ್ಲಿ ನೋಂದಾಯಿಸಲು ಅರ್ಹರಾಗಿರುತ್ತಾರೆ. 14 ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 10 ರಂದು ಆಚರಿಸಲಾಗುತ್ತದೆ. 2024ರ ವಿಶ್ವ ಮಾನಸಿಕ ಆರೋಗ್ಯ ದಿನದ ವಿಷಯ ಯಾವುದು? ಎ. ಮಾನಸಿಕ ಆರೋಗ್ಯವು ಸಾರ್ವತ್ರಿಕ ಮಾನವ ಹಕ್ಕು, ಬಿ. ಎಲ್ಲರಿಗೂ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಜಾಗತಿಕ ಆದ್ಯತೆಯನ್ನಾಗಿ ಮಾಡಿ, ಸಿ. ಅಸಮಾನ ಜಗತ್ತಿನಲ್ಲಿ ಮಾನಸಿಕ ಆರೋಗ್ಯ, ಡಿ. ಕೆಲಸದಲ್ಲಿ ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಅಟ್ ವರ್ಕ್. ರಿಸೀವ್ಡ್ ಅಟ್ 8:50 ಸಿದ್ಧಾರ್ಥ ಕನ್ನಡದ ಮೊದಲುಗಳು. 1. ಕಾಳಿದಾಸ ಸಮ್ಮಾನ್ ಪ್ರಶಸ್ತಿಯನ್ನು ಮೊದಲು ಪಡೆದ ಹಿಂದೂಸ್ತಾನಿ ಸಂಗೀತಗಾರ ಮಲ್ಲಿಕಾರ್ಜುನ ಮನ್ಸೂರ್. 2. ಹಿಂದಿಯಲ್ಲಿ ಪ್ರಕಟವಾದ ಮತ್ತು ಪ್ರದರ್ಶನಗೊಂಡ ಕನ್ನಡದ ಮೊದಲ ನಾಟಕ ಕೇಳು ಜನಮೇಜಯ ಶ್ರೀರಂಗ. 3. ಲಂಡನ್ನಿನ ರಾಯಲ್ ಜಿಯೋಲಾಜಿಕಲ್ ಸೊಸೈಟಿಯ ಫೆಲೋಶಿಪ್ ಪಡೆದ ಮೊದಲಿಗ ಟಿ.ಪಿ. ಕೈಲಾಸಂ. 4. ಮೂರ್ತಿದೇವಿ ಪುರಸ್ಕಾರವನ್ನು ಪಡೆದ ಮೊದಲಿಗ ಸಿ.ಕೆ. ನಾಗರಾಜರಾವ್. 5. ಕಬೀರ್ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲಿಗ ಎಂ. ಗೋಪಾಲಕೃಷ್ಣ ಅಡಿಗ. 8. ಕನ್ನಡದ ಮೊದಲ ತಾಂತ್ರಿಕ ಪದಕೋಶ ಉದ್ಯಮಿಕ ನಿಘಂಟು. 9. ಕನ್ನಡದ ಮೊದಲ ಪ್ರಾಧ್ಯಾಪಕರು ಟಿ.ಎಸ್. ವೆಂಕಣ್ಣಯ್ಯ. 10. ಕನ್ನಡದ ಮೊದಲ ಜೀವನ ಚರಿತ್ರೆಯ ಕೃತಿ ಕುಣಿಗಲ್ ರಾಮಶಾಸ್ತ್ರಿ. 11. ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ. 12. ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಬಾಲಪ್ರಪಂಚ ಕಾರಂತ. 14. ಕನ್ನಡದ ಮೊದಲ ಪ್ರಬಂಧ ಸಂಕಲನ ಲೋಕರಹಸ್ಯ. 15. ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯ. 16. ಕನ್ನಡ ಸಾಹಿತ್ಯದ ಮೊದಲ ನಿಘಂಟು ರನ್ನಕಂದ ಕಾವ್ಯ. 17. ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕಲ್ಯಾಣಕಾರಕ. 18. ಕನ್ನಡದ ಮೊದಲ ಪ್ರವಾಸ ಕಥೆ ದಕ್ಷಿಣ ಭಾರತ ಯಾತ್ರೆ. 19. ಕನ್ನಡದ ಮೊದಲ ಗದ್ಯ ನಿಘಂಟು ಕರ್ನಾಟಕ ಶಬ್ದಸಾರ. ರಿಸೀವ್ಡ್ ಅಟ್ 8:50 ಸಿದ್ಧಾರ್ಥ ಜೈವಿಕ ಪದಾರ್ಥ ಆಕಾರ ಆಮ್ಲದ ಹೆಸರು.
ಕಿತ್ತಳೆ ಸಿಟ್ರಿಕ್ ಆಮ್ಲ, ನೆಲ್ಲಿಕಾಯಿ ಸಿಟ್ರಿಕ್ ಆಮ್ಲ, ಅನಾನಸ್ ಸಿಟ್ರಿಕ್ ಆಮ್ಲ, ಮೊಸರು ಲ್ಯಾಕ್ಟಿಕ್ ಆಮ್ಲ, ಪಕ್ಷಿಗಳ ಏಕೆ ಯುರಿಕ್ ಆಮ್ಲ, ಹುಣಸೆ ಹಣ್ಣು ಟಾರ್ಟಾರಿಕ್ ಆಮ್ಲ, ಮೆಣಸು ಆಕ್ಸಾಲಿಕ್ ಆಮ್ಲ, ಜಶ ಹೈಡ್ರೋಕ್ಲೋರಿಕ್ ಆಮ್ಲ, ಮಾವು ಸಿಟ್ರಿಕ್ ಆಮ್ಲ ಮಾಲಿಕ್ ಆಮ್ಲ, ಮಣ್ಣು ಫ್ಯೂಮಿಕ್ ಆಮ್ಲ, ಮಳೆನೀರು ಕಾರ್ಬೋನಿಕ್ ಆಮ್ಲ, ಮೂಳೆಗಳ ಸಂದು ಯೂರಿಕ್ ಆಮ್ಲ, ಸೇಬು ಅಸ್ಕಾರ್ಬಿಕ್ ಆಮ್ಲ ಮಾಲಿಕ್ ಆಮ್ಲ, ದ್ರಾಕ್ಷಿ ಟಾರ್ಟಾರಿಕ್ ಆಮ್ಲ ರಿಸೀವ್ಡ್ ಅಟ್ 4:40 ಸಿದ್ಧಾರ್ಥಕ್ ಪ್ರಚಲಿತ ವಿದ್ಯಮಾನಗಳು. ಇತ್ತೀಚೆಗೆ ಯಾವ ದೇಶವು ವಿಶ್ವದ ಅತಿದೊಡ್ಡ ನೌಕಾ ರಕ್ಷಣಾ ಪ್ರದರ್ಶನ ಯುರಾನವಾ 2024 ಅನ್ನು ಆಯೋಜಿಸುತ್ತದೆ? ಉತ್ತರ ಫ್ರಾನ್ಸ್. ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳು ಯಾವ ರಾಜ್ಯದಲ್ಲಿ ಎ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನವನ್ನು ಪ್ರಾರಂಭಿಸಿದರು? ಉತ್ತರ ಜಾರ್ಖಂಡ್. ಸುದ್ದಿಯಲ್ಲಿ ಕಂಡ ಪ್ರೆಸ್ಪಾ ಸರೋವರವು ಯಾವ ಖಂಡದಲ್ಲಿದೆ? ಉತ್ತರ ಯುರೋಪ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೌಂಟ್ ಎರೆಬಸ್ ಯಾವ ಖಂಡದಲ್ಲಿದೆ? ಉತ್ತರ ಅಂಟಾರ್ಟಿಕಾ. ಇತ್ತೀಚೆಗೆ ಯಾವ ದೇಶವು ವಿಶ್ವದ ಅತಿದೊಡ್ಡ ನೌಕಾ ರಕ್ಷಣಾ ಪ್ರದರ್ಶನ ಯುರಾನವಾ 2024 ಅನ್ನು ಆಯೋಜಿಸುತ್ತದೆ? ಉತ್ತರ ಫ್ರಾನ್ಸ್. ರಿಸೀವ್ಡ್ ಅಟ್ 4:40 ಸಿದ್ಧಾರ್ಥ ಸಾಮಾನ್ಯ ಜ್ಞಾನ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಹಾಳೆಯನ್ನು ಯಾವ ಬಣ್ಣಕ್ಕೆ ಬದಲಿಸುತ್ತದೆ? ಉತ್ತರ ನೀಲಿ. ನೈಲಾನಿನಲ್ಲಿರುವ ಮಾನೋಮರ್ ಇದಾಗಿದೆ. ಉತ್ತರ ಕಾರ್ಬೋಲ್ಯಾಕ್ಟಮಮ್. ಹಸುಗಳಲ್ಲಿ ಕಾಲು ಜ್ವರ ಉಂಟಾಗುವುದು? ಉತ್ತರ ಕ್ಯಾಲ್ಸಿಯಂ ಕೊರತೆಯಿಂದ. ಹತ್ತಿ ಕಾಳುಗಳನ್ನು ಹಾಲು ಕೊಡುವ ಪಶುಗಳಿಗೆ ತಿನ್ನಿಸುವುದರಿಂದ? ಉತ್ತರ ತಾತ್ಕಾಲಿಕವಾಗಿ ಕೊಬ್ಬಿನ ಪ್ರಮಾಣ ಹೆಚ್ಚಿಸಬಹುದು. ತೆರೆದ ಕೊಳವೊಂದರ ನೀರು ಬೇಸಿಗೆಯಲ್ಲಿ ತಂಪಾಗಿರಲು ಕಾರಣ? ಉತ್ತರ ವಾತಾವರಣಕ್ಕಿಂತ ನೀರು ಕಡಿಮೆ ವೇಗದಲ್ಲಿ ಉಷ್ಣವನ್ನು ಹೀರಿಕೊಳ್ಳುತ್ತದೆ. ವಾತಾವರಣದ ಶಾಖ ಏರಿಕೆಗೆ ಕಾರಣ? ಉತ್ತರ ಭೂಮಿಯ ಅವಗೆಂಪು ವಿಕಿರಣಗಳಿಂದ. ಹತ್ತಿ ಬೆಳೆಗೆ ಹೆಚ್ಚು ಉಪಯುಕ್ತವಾಗುವ ಮಣ್ಣು? ಉತ್ತರ ಕಪ್ಪು ಅಥವಾ ರೆಗೂರ್ ಮಣ್ಣು. ಸ್ಫಟಿಕ ಶಿಲೆಗಳ ಶಿಥಲೀಕರಣದಿಂದ ಉಂಟಾಗುವ ಮಣ್ಣು? ಉತ್ತರ ಕೆಂಪು ಮಣ್ಣು. ಅತಿ ಹೆಚ್ಚು ಉಷ್ಣಾಂಶವಿರುವ ಮತ್ತು ಅತಿ ಹೆಚ್ಚು ಮಳೆ ಬೀಳುವ ಕಡೆಗಳಲ್ಲಿ ಕಂಡುಬರುವ ಮಣ್ಣು? ಉತ್ತರ ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು. ರಿಸೀವ್ಡ್ ಅಟ್ 4:41 ಸಿದ್ಧಾರ್ಥ ಕರ್ನಾಟಕದ ಪ್ರಮುಖ ಶಾಸನಗಳು. 1. ಚಂದ್ರವಳ್ಳಿ ಶಾಸನ ಮಯೂರ ವರ್ಮ. 2. ತಾಳಗುಂದ ಶಾಸನ ಶಾಂತಿವರ್ಮ. 3. ಐಹೊಳೆ ಶಾಸನ ರವಿ ಕೀರ್ತಿ. 4. ಬಾದಾಮಿ ಶಾಸನ ಕಪ್ಪೆ ಆರ್ಯಭಟ್ಟ. 5. ನಾನಗಢ್ ಶಾಸನ ನಾಗನಿಕಳು. 6. ನಾಸಿಕ್ ಶಾಸನ ಬಾಳಾಶ್ರೀ ಶಾತಕರ್ಣಿ. 7. ಲಕ್ಷ್ಮೀಶ್ವರ 6ನೇ ವಿಕ್ರಮಾದಿತ್ಯ. 8. ಗದಗ ಶಾಸನ 6ನೇ ವಿಕ್ರಮಾದಿತ್ಯ. 9. ಹಿರೇಹಡಗಲಿ ಶಾಸನ 1ನೇ ಹರಿಹರ. 10. ಮಹಾಕೂಟ ಸ್ತಂಭ ಶಾಸನ ಮಂಗಳೇಶ. 11. ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ರಿಸೀವ್ಡ್ ಅಟ್ 8:47